ತಿನ್ಬೋದು. ಬಟ್ ಏನು ಅಂದರೆ ಸ್ಪೆಷಲ್ ಆಗಿ ಮಕ್ಕಳಿಗೋಸ್ಕರ. ಸೊ ಆ ರೆಸಿಪಿ ಏನು ಅಂತ ನೋಡೋಣ ಬನ್ನಿ. ಇದು ಚಾಕ್ಲೇಟ್. ಇವತ್ತು ನಾವು ಮಾಡ್ತಾ ಇರೋ ಐಟಮ್ ಏನು ಅಂದರೆ ಚಾಕ್ಲೇಟ್ ಲಾವಾ ಪಡ್ಡೂಸ್. ಸೊ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಸ್ವಲ್ಪ ಬಟರು, 1-3 ಟೇಬಲ್ ಸ್ಪೂನ್ ಆಫ್ ಬಟರ್, ಶುಗರ್, ಬೇಕಿಂಗ್ ಸೋಡಾ, ಕೋಕೋ ಪೌಡರ್ 1 ಕಪ್ ಆ್ಯಂಡ್ ಟ್ಯೂಟಿ ಫ್ರೂಟೀಸ್, ಚಾಕ್ಲೇಟ್, ಮೈದಾ 1 ಕಪ್ ಆ್ಯಂಡ್ 1 ಗ್ಲಾಸ್ ಆಫ್ ಹಾಟ್ ಮಿಲ್ಕ್. ಸೊ ಇಷ್ಟು ನಮಗೆ ಬೇಕಾಗಿರೋ ಚಾಕ್ಲೇಟ್ ಲಾವಾ ಪಡ್ಡೂಸ್ಗೆ. ಸೊ ಅದನ್ನು ಇವಾಗ ಮಿಕ್ಸ್ಚರ್ ಮಾಡ್ಕೊಳ್ಳೋಣ ಹೇಗೆ ಅಂತ. ಸೊ ಈ ಶುಗರ್ನ 1 ಕಪ್ ಆಫ್ ಶುಗರ್ ಮಿಕ್ಸ್ ಮಾಡ್ಕೊಬೇಕು. ಓಕೆನಾ? ಅದಕ್ಕೆ ಇದು ನಾವು ಮೆಲ್ಟ್ ಮಾಡಿರೋ ಬಟರ್, ಫಸ್ಟ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಸ್ವಲ್ಪ ಮಿಲ್ಕ್, 1 ಗ್ಲಾಸ್ ಆಫ್ ಮಿಲ್ಕ್ ಸಾಕು. ಅದನ್ನು ಆಮೇಲೆ ಇದು ಹಾಕೋಣ. 1 ಕಪ್ ಆಫ್ ಮೈದಾ, ಸೊ 1/2 ಕಪ್ ಆಫ್ ಕೋಕೋ ಪೌಡರ್, ಸ್ವಲ್ಪ ಬೇಕಿಂಗ್ ಪೌಡರ್, ಒಂದು ಚಿಟಿಕೆ ಅಷ್ಟಾದರೆ ಸಾಕು. ಓಕೆ, ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕಲಸಿ ರೆಡಿಯಾಗಿದೆ. ಈಗ ನಾವು ಹಾಕಿರೋದು ಶುಗರ್, ಬಟರ್, ಕೋಕೋ ಪೌಡರ್, ಮೈದಾ ಹಾಕಿ ಸ್ವಲ್ಪ ಮಿಲ್ಕ್, ನೀರಿಲ್ಲ ಮಿಲ್ಕಲ್ಲಿ ಹಾಕ್ಕೊಂಡು ಈ ಕನ್ಸಿಸ್ಟೆನ್ಸಿಗೆ ರೆಡಿ ಮಾಡ್ಕೊಳ್ಬೇಕು. ಓಕೆನಾ? ನಮ್ಮ ಪುಡಿಂಗ್ ಲಾವಾ ರೆಡಿಯಾಗಿದೆ, ಚಾಕ್ಲೇಟ್ ಲಾವಾ. ಇವಾಗ ನಮ್ಮದು ಇದನ್ನು ಇದಕ್ಕೆ ಮಾಡ್ಕೊಳ್ಳೋಣ, ಪಡ್ಡೂಸ್ಗೆ ಹಾಕ್ಕೊಳ್ಳೋಣ, ಪಡ್ಡು ಟ್ರೈಗೆ ಈ ಮಿಶ್ರಣವನ್ನು. ಸೊ ಈಗ ಸ್ಟವ್ ಹಾಕಿಸ್ಕೊಳ್ಳೋಣ. ಸೊ ಸಿಮ್ಮಲ್ಲಿ ಇಟ್ಕೊಳ್ಳೋಣ ಫಸ್ಟು. ಅದಕ್ಕೆ ಆಲ್ರೆಡಿ ನಾನು ಸ್ವಲ್ಪ ಗೀ ಮಾಡಿದ್ದೀನಿ, ಸವರಿದ್ದೀನಿ. ಸೊ ಸ್ವಲ್ಪ ಗೀ ಇಷ್ಟೇ. ಇಲ್ಲ ನಮ್ಮ ಮಕ್ಕಳು ಗೀ ತಿನ್ನಲ್ಲ, ನೋ ಪ್ರಾಬ್ಲಮ್ ಅಂದರೆ ಸೊ ಅದಕ್ಕೆ ಸ್ವಲ್ಪ ನಾವು ಯೂಸ್ ಮಾಡೋ ಆಯಿಲ್ ಸ್ವಲ್ಪ ಅದು ಕೆಳಗಡೆ ತಳ್ಳಾಂಡಿರೋ ಥರ ಇಷ್ಟು ಮಾತ್ರ ಯೂಸ್ ಮಾಡಿದ್ದೀನಿ. ಸೊ ನಾವು ನಮ್ಮ ಚಾಕ್ಲೇಟ್ ಲಾವಾನ ಇದರಲ್ಲಿ ಫಿಲ್ ಮಾಡೋಣ. ಇಷ್ಟು ಮಾತ್ರ ಸಾಕು. ಹಾಫ್ ಮಾತ್ರ ಹಾಕ್ಕೊಳ್ಳಿ, ಜಾಸ್ತಿ ಬೇಡ. ಇದಕ್ಕೆ ಚಾಕ್ಲೇಟ್ಸ್ ಇಡ್ತಾ ಹೋಗೋಣ. ಮಧ್ಯದಲ್ಲಿ ಚಾಕ್ಲೇಟ್ಸ್ ತಗೊಂಡು ಈ ಥರ ಶಾರ್ಟಾಗಿ ಪೀಸಸ್ ಮಾಡ್ಕೊಳ್ಳಿ. ಓಕೆ, ಆಮೇಲೆ ತಗೊಂಡಿರೋ ಟ್ಯೂಟಿ ಫ್ರೂಟೀಸ್ನ ಸ್ವಲ್ಪ ಅದ್ರ ಮೇಲೆ ಈಗ ಅದರ ಮೇಲೆ ಇನ್ನು ಸ್ವಲ್ಪ ಕೋಟಿಂಗ್ ಕವರ್ ಮಾಡೋಣ.
ಲೋ ಫ್ಲೇಮ್ ಅಂದರೆ ಮೀಡಿಯಮ್ ಫ್ಲೇಮಲ್ಲಿ, ಅಷ್ಟು ಕಮ್ಮಿನೂ ಇಲ್ಲ ಅಷ್ಟು ಜಾಸ್ತಿನೂ ಇಲ್ಲ, ಇಟ್ಟು ಕವರ್ ಮಾಡೋಣ. ವಿಲ್ ವೇಟ್ ಫಾರ್ ದಟ್. ಸೊ ನಮ್ಮ ಚಾಕ್ಲೇಟ್ ರವಾ ರೆಡಿಯಾಗಿದೆ. ಸೊ ಆಲ್ಮೋಸ್ಟ್ ಇಟ್ಸ್ ಡನ್. ಹೀಗೆ ಕಿವುಚಾಕ್ಕೊಳ್ಳಿ. ಆದಷ್ಟು ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಓಕೆ, ಈಗ ಸ್ಟವ್ ಆಫ್ ಮಾಡಿ ನಮ್ಮ ಸರ್ವಿಂಗ್ ಪ್ಲೇಟ್ಗೆ ತಗೊಳ್ಳೋಣ. ಸೊ ಆಲ್ಮೋಸ್ಟ್ ನಾವು ಸರ್ವಿಂಗ್ ಬೋಲ್ಗೆ ತಗೊಂಡಿದ್ದೀವಿ. ಸೊ ಚಾಕ್ಲೇಟ್ ಲಾವಾ ಪಡ್ಡು. ಸೊ ನಮ್ಮ ಚಾಕ್ಲೇಟ್ ಲಾವಾ ಪಡ್ಡು ರೆಡಿಯಾಗಿದೆ. ಸಿ, ಯು ಕ್ಯಾನ್ ಸಿ ಇಟ್. ಈಗ ಇಟ್ಸ್ ಟೈಮ್ ಟು ಈಟ್ ನೌ. ತುಂಬ ರೆಡಿಯಾಗಿದೆ, ತುಂಬ ಚೆನ್ನಾಗಿದೆ. ಮನೆಯ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ರಿಯಲಿ ದೇ ಲೈಕ್ ಇಟ್. ಇಲ್ಲ ಚಾಕ್ಲೇಟ್ಸ್ ಬೇಡ, ಕ್ಯಾವಿಟೀಸ್ ಹೀಗೆ ಅಂತಾರೆ, ಬಟ್ ಮಕ್ಕಳಿಗೆ ಈ ಥರ ಮಾಡಿ ಒಂದ್ಸರಿ ಕೊಡಿ, ತುಂಬ ಚೆನ್ನಾಗಿರುತ್ತೆ. ಆಯಿತಾ? ಸೊ ಇವತ್ತಿನ ನನ್ನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ವ್ಲಾಗ್ಸ್ ವಿತ್ ಆಶಾ. ಥ್ಯಾಂಕ್ ಯು.